ಓಂ ಶ್ರೀ ದುರ್ಗಾಯ ನಮಃ. ಇವಾಗಿನ ವಿಚಾರ, ನಮ್ಮ ಮನಸ್ಥಿತಿ ಹಾಳಾಗಲಿಕ್ಕೆ ಮೊದಲ ಕಾರಣ ಏನು ಗೊತ್ತಾ? ನಾನು ನಿಮಗೆ ತಿಳಿಸ್ಕೊಡ್ತೇನೆ ವಿಡಿಯೋದಲ್ಲಿ. ವೀಕ್ಷಕರೇ, ನಮ್ಮ ಮನಸ್ಥಿತಿ ಅನ್ನೋದು ನಾವು ಏನನ್ನು ತಿಂತೀವಿ ಅದರ ಮೇಲೆ ನಿರ್ಧಾರ ಆಗುತ್ತೆ. ಹಾಳಾಗೋದಂದರೆ ನಾವು ದ್ವೇಷ ಮಾಡೋದು, ಪರರನ್ನು ದ್ವೇಷ ಮಾಡೋದು, ಅಥವಾ ಇನ್ನೊಬ್ಬರಿಗೆ ಟೀಕೆ ಮಾಡೋದು, ಅಥವಾ ಇನ್ನೊಬ್ರು ಏನಾದರೂ ಮಾಡ್ತಾ ಇದ್ದಾರೆ ಅಂದರೆ ನಮಗೇನೋ ಅವ್ರ ಬಗ್ಗೆ ನಾವೇನೋ ಅಂದ್ಕೊಳ್ಳೋದು, ಏನಾದರೂ ಹೇಳೋದು. ಅದಕ್ಕಿಂತ ಹೆಚ್ಚಿನದಾಗಿ ನಮಗೆ ಬೇಕಾಗೋದ್ರ ಬಗ್ಗೆ ಗಮನವೇ ಇರಲ್ಲ. ನಮಗೆ ಮುಖ್ಯವಾಗಿ ನಮ್ಮ ದೇಹದ ಬಗ್ಗೆ ಅಂತೂ ಕಾಳಜಿನೇ ಇರಲ್ಲ ಕೆಲವೊಮ್ಮೆ. ಅದು ಯಾವಾಗ ಅಂದರೆ ನಾವು ಬೇಡದೇ ಇರೋ ಆಹಾರವನ್ನು ತಿಂದಾಗ ವೀಕ್ಷಕರೇ. ಯಾಕೆ ಅಂದರೆ ನೀವು ನೋಡಿ, ನಮಗೆ ಹೆಚ್ಚಿನದಾಗಿ ಸಮಸ್ಯೆ ಕೊಡೋದಂದರೆ ಉಪ್ಪು ಖಾರ. ಉಪ್ಪು ಮತ್ತು ಖಾರವನ್ನು ನಾವು ಅತಿಯಾಗಿ ಸೇವನೆ ಮಾಡಿದರೆ ದೇವಸ್ಥಾನಕ್ಕೆ ಹೋದಾಗ ನಮಸ್ಕಾರ ಮಾಡಲಿಕ್ಕೂ ನಮ್ಗೆ ಹೊರೆ. ಹೀಗೆ ಇಷ್ಟೇ. ಅರ್ಥ ಆಯ್ತಾ? ನಿಮಗಲ್ಲ ವೀಕ್ಷಕರೇ, ನಾನು ಉಪ್ಪು ಖಾರ ತಿಂದ್ಕೊಂಡು ದೇವಸ್ಥಾನಕ್ಕೆ ಹೋದರೆ ಯಾರು ಬಗ್ಗೋಣ, ಯಾರು ಸಾಷ್ಟಾಂಗ ನಮಸ್ಕಾರ ಹೊಡೆಯೋಣ ಅಂತ ಅನಿಸುತ್ತೆ. ಅಂದರೆ ಆಗೋದೇ ಇಲ್ಲ. ಮನಸ್ಥಿತಿ ನಮಗೆ ಮನಸ್ಸು ಬರೋದೇ ಇಲ್ಲ. ಇನ್ನು ದೇವ್ರ ಮಂತ್ರ ಹೇಳೋ ಕೂತ್ರೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹೇಳುವಾಗ ಅಲ್ಲಿ ಊಟಕ್ಕಾಯ್ತು, ದೇವಸ್ಥಾನದ ಊಟಕ್ಕೆ ಹೋಗಿ ಅಂದ ಕೂಡಲೇ ಕಿವಿಗೆ ಬಿದ್ದ ಕೂಡಲೇ ಪಟ್ ಅಂತ ಎದ್ದು ಹೋಗ್ಬಿಡೋಣ ಅಂತ ಅನಿಸುತ್ತೆ. ಅರ್ಥ ಆಯ್ತಾ? ಅಂದರೆ ನಮಗೆ ತಿನ್ನೋದ್ರ ಬಗ್ಗೆ ಗಮನ, ಎಷ್ಟು ತಿಂದ್ರೂ ಹೊಟ್ಟೆಗೆ ಸಮಾಧಾನ ಇರೋದಿಲ್ಲ. ಕಾರಣ ಏನಂದರೆ ನಮ್ಮ ಹೊಟ್ಟೆಯಲ್ಲಿ ಉಪ್ಪು ಖಾರ ಮತ್ತು ಸ್ವಲ್ಪ ಗಲೀಜು ಅಂಶ ಇರುವಾಗ, ಆ ಗಲೀಜಿರುವಾಗ ನಮಗೆ ಏನಾದರೂ ಹಾಕೋಬೇಕು ಹೊಟ್ಟೆಗೆ ಅಂತ ಅನಿಸುತ್ತೆ. ಅರ್ಥ ಆಯ್ತಾ? ಅದು ಹಸಿವಾಗಿರಲ್ಲ ವೀಕ್ಷಕರೇ. ನಮ್ಮ ಹೊಟ್ಟೆಯಲ್ಲಿ ಉಪ್ಪು ಅನ್ನೋದು ತುಂಬ ಕಷ್ಟ ಕೊಡುತ್ತದೆ. ಇವತ್ತಿನ ದಿನ ಹೆಚ್ಚಿನ ರೀತಿಯಲ್ಲಿ ಜನ ಉಪ್ಪನ್ನು ಸೇವನೆ ಮಾಡ್ತಾಯಿದ್ದಾರೆ. ಕೆಲವರು ತಿಳಿದವರು ಉಪ್ಪನ್ನು ದೂರ ಇಟ್ಟು ಹಣ್ಣು ನೀರು ಇನ್ನಿತರ ಆಹಾರದಲ್ಲೇ ಇರ್ಬೋದು. ಉಪ್ಪು ತಿನ್ನೋದ್ರಿಂದ ನಮ್ಮ ಆಲೋಚನೆ ತುಂಬಾ ಕೆಡುತ್ತದೆ ವೀಕ್ಷಕರೇ. ತುಂಬಾ ಅಂದರೆ ನಾವು ತುಂಬ ಕ್ರೂರತೆಯಿಂದ ಯೋಚನೆ ಮಾಡ್ತೇವೆ. ಸಿಟ್ಟು ನಮಗೆ. ಒಂದು ಮಂಗಗಳು ಬಂದ್ರೂ ಸಿಟ್ಟು ನಮಗೆ, ಒಂದು ದನಗಳು ಗೋಮಾತೆಗಳು ಬಂದರೂ ನಮಗೆ ಸಿಟ್ಟು ಬರುತ್ತೆ. ಮತ್ತು ಯಾರಾದರೂ ನಮಗೆ ಸ್ವಲ್ಪ ಬೇಜಾರಿನ ವಿಷಯ ಮಾತಾಡಿದ್ರು ನಮಗೆ ಸಿಟ್ಟು ಬರುತ್ತೆ. ಸಿಟ್ಟು ಅನ್ನೋದು ಕಂಟ್ರೋಲಿಗೆ ಬರಲ್ಲ. ಅದಕ್ಕೆ ಕಾರಣ ಉಪ್ಪೇ ವೀಕ್ಷಕರೇ. ನಿಮಗೆ ಹೇಳ್ತೇನೆ, ಈಗ ಕೆಲವರೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗ್ತಿರಲ್ಲ ನೀವುಗಳೆಲ್ಲ, ಅಲ್ಲಿ ನಿಮಗೆಲ್ಲ ದೇವರ ಮಂತ್ರ ಹೇಳಲಿಕ್ಕೆ, ದೇವರಿಗೆ ಕೈ ಮುಗಿಲಿಕ್ಕೆ ಸರಿಯಾಗಿ ಮನಸ್ಸು ಬರೋಲ್ಲ ಕೆಲವೊಮ್ಮೆ. ಯಾರು ಕೈ ಮುಗಿಯೋಣ, ಎಷ್ಟು ಕೈ ಮುಗಿದ್ರೂ ಅಷ್ಟೇ ನಮ್ಮ ಜೀವನದಲ್ಲಿ ಒಳ್ಳೆಯದೇ ಆಗೋದಿಲ್ಲ ಅಂತ ಅಂದ್ಕೊಳ್ತೀರಲ್ವ ವೀಕ್ಷಕರೇ? ನಮ್ಮ ಹೊಟ್ಟೆಯಲ್ಲಿ ಉಪ್ಪು ಖಾರ ಗಲೀಜು ಅಂಶ ಇದ್ದರೆ ನಮಗೆ ಹೇಗೆ ಒಳ್ಳೆಯದಾಗ್ತದೆ? ಅರ್ಥ ಆಯ್ತಾ? ದೇವರು ಯಾವತ್ತಿಗೂ ಉಪ್ಪು ಇಷ್ಟಪಡಲ್ಲ. ಏನು ಹೇಳಿ? ದೇವರು ಉಪ್ಪು ಇಷ್ಟಪಡೋದಿಲ್ಲ. ಉಪ್ಪು ಮತ್ತು ಖಾರವನ್ನು ದೇವರು ಇಷ್ಟಪಡೋದಿಲ್ಲ. ಅರ್ಥ ಆಯ್ತಾ? ನಾವು ಇಲ್ಲಿ ದೇವರಿಗೆ ಬೇಕಾದ ಹಾಗೆ, ದೇವರಿಗೆ ಇಷ್ಟ ಆದ ಹಾಗೆ ನಾವಿಲ್ಲಿ ಆಹಾರವನ್ನು ಸೇವನೆ ಮಾಡಿದರೆ ನಮಗಿಲ್ಲಿ ಯಾವ ಕಷ್ಟವೂ ಇಲ್ಲ. ಅರ್ಥ ಆಯ್ತಾ? ದೇವರಂದರೆ ಯಾರು, ಎಲ್ಲಿದ್ದಾರೆ, ಹೇಗಿದ್ದಾರೆ, ಯಾರಲ್ಲಿದ್ದಾರೆ? ಎಲ್ಲರಲ್ಲೂ ಇದ್ದಾರೆ ವೀಕ್ಷಕರೇ. ದೇವರು ಅನ್ನೋರು ಎಲ್ಲರಲ್ಲೂ ಇದ್ದಾರೆ. ಅರ್ಥ ಆಯ್ತಾ? ಮೇಲು ಕೀಳು, ಆ ಜಾತಿ ಈ ಜಾತಿ, ಆ ಪ್ರಾಣಿ ಈ ಪ್ರಾಣಿ, ಈ ಪಕ್ಷಿ, ಇರುವೆ, ಹುಳ, ಅದು ಇದು ಅಂತ ಇಲ್ಲ. ಅರ್ಥ ಆಯ್ತಾ? ನಮ್ಮೆಲ್ಲರಲ್ಲೂ ಭಗವಂತ ಇದ್ದಾನೆ. ಏನು ಹೇಳಿ? ನಮ್ಮೆಲ್ಲರಲ್ಲೂ ಭಗವಂತ ಇದ್ದಾನೆ. ನಾವುಗಳು ಯಾರಿಗೂ ಕಷ್ಟ ಕೊಡದೆ, ಯಾವ ಪ್ರಾಣಿಗೂ ಕಷ್ಟ ಕೊಡದೆ, ಯಾವ ಪಕ್ಷಿಗೂ ಕಷ್ಟ ಕೊಡದೆ, ಹೆಚ್ಚಿನದಾಗಿ ನಮ್ಮ ದೇಹಕ್ಕೂ ಕಷ್ಟ ಕೊಡದೆ, ಸರಿಯಾಗಿ ಆಹಾರ ಸೇವನೆ, ಸರಿಯಾದ ಪದ್ಧತಿಯಲ್ಲಿ ನೀರು ಕುಡಿದ್ರೆ ನಮಗೆ ಯಾವ ರೋಗವೂ ಇಲ್ಲ, ಯಾವ ಕಷ್ಟವೂ ಇಲ್ಲ. ಹಾಗೆ ಯಾವ ನಿರ್ಧಾರವನ್ನು ಯಾವ ಸಮಯಕ್ಕೆ ತಗೊಳ್ಬೇಕು ಅನ್ನೋದು ನಮಗೆ ಸರಿಯಾಗಿ ಅರ್ಥ ಆಗುತ್ತದೆ ವೀಕ್ಷಕರೇ. ಇದೇ ವಿಚಾರ. ಅರ್ಥ ಆಯ್ತಾ? ನಾವಿಲ್ಲಿ ತಿಳ್ಕೊಬೇಕಾಗಿರೋದೇನೆಂದರೆ, ಉಪ್ಪು ಖಾರವನ್ನು ಬಿಟ್ಟು ಆಹಾರವನ್ನು ಸೇವನೆ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ಆಗ ನಾವು ಜೀವನದಲ್ಲಿ ಗೆದ್ದು ಬಿಡ್ತೀವಿ.